ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಮ್ಮ ಬೆಂಗಳೂರು ಬೂರ್ಸ್ ತಂಡದ ಪಂದ್ಯಗಳು ಇನ್ನೂ ಎಷ್ಟು ಬಾಕಿ ಇವೆ, ಎಷ್ಟು ಪಂದ್ಯಗಳನ್ನ ಗೆಲ್ಲಬೇಕು, ಪ್ಲೇ ಆಫ್ನಲ್ಲಿ ಎಂಟ್ರ್ ಆಗಬೇಕಂದ್ರೆ ಮತ್ತು ಟಾಪಲ್ಲಿ ಇರಬೇಕಂದ್ರೆ ಇನ್ನೂ ಎಷ್ಟು ಪಂದ್ಯ ಗೆಲ್ಲಬೇಕು, ಕ್ವಾಲಿಫೈ ಆಗಬೇಕಂದ್ರೆ ಎಷ್ಟು ಪಂದ್ಯ ಗೆಲ್ಲಬೇಕು, ಯಾರ್ಯಾರ ವಿರುದ್ಧ ಇದೆ ಮತ್ತು ಯಾರ್ಯಾರು ಹೋಗ್ಬೋದು, ಫುಲ್ ಮಾಹಿತಿ ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸುಬ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗೆ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ. ನಾನು ಯಾವುದಾದ್ರೂ ಒಂದು ವಿಡಿಯೋ ಹಾಕಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದು ಪಟ್ನಾ ವಿರುದ್ಧ ನಮ್ಮ ಗುಳಿಗಳು ಪಂದ್ಯವನ್ನು ಆಡ್ತಾರೆ. ನಂತರ ದವಂಗಲಿ ಕೆಸಿ ವಿರುದ್ಧ ಅಕ್ಟೋಬರ್ 18ರಂದು ಆಡ್ತಾರೆ. ಅಕ್ಟೋಬರ್ 22ರಂದು ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಆಡ್ತಾರೆ. ಕೊನೆ ಪಂದ್ಯವನ್ನು ಅಕ್ಟೋಬರ್ 23ರಂದು ಗುಜರಾತ್ ವಿರುದ್ಧ ಆಡ್ತಾರೆ ನಮ್ಮ ಗುಳಿಗಳು. ಈ 4 ಪಂದ್ಯದಲ್ಲಿ ಗೆಲುವು ತುಂಬಾ ಅನಿವಾರ್ಯತೆ ಇದೆ. ಮಿನಿಮಮ್ ಇಲ್ಲ ಅಂದರೂ ಇದರಲ್ಲಿ 2 ಪಂದ್ಯನಾದರೂ ಗೆಲ್ಲಬೇಕು. ಈಗಾಗಲೇ ಪುನೇರಿ ಪಟ್ಟಣ ದವಂಗಲಿ ಕೆಸಿ ತಂಡ ಕ್ವಾಲಿಫೈ ಆಗಿದೆ. ತೆಲುಗು ಟೈಟನ್ಸ್ ತಂಡ ಉಳಿದ ಎಲ್ಲ ಪಂದ್ಯಗಳನ್ನ ಆಲ್ಮೋಸ್ಟ್ ಸೋಲ್ತಾನೆ ಹೋಗಬೇಕು. ನಮ್ಮ ಗುಳಿಗಳು 4 ಪಂದ್ಯನ ಗೆಲ್ಲಬೇಕು. ಯು ಮುಂಬಾ ತಂಡ ಕೆಲವು ಪಂದ್ಯಗಳನ್ನ ಸೋಲ್ಬೇಕು. ತಮಿಳುನಾಡು ಕೆಲವು ಪಂದ್ಯಗಳನ್ನ ಸೋಲ್ಬೇಕು. ಹರಿಯಾಣ ಕೆಲವು ಪಂದ್ಯಗಳನ್ನ ಸೋಲ್ಬೇಕು. ನಂತರ ಜೈಪುರ್ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, UP, ಬೆಂಗಾಲ್, ಪಟ್ನಾ ಉಳಿದ ಎಲ್ಲ ಪಂದ್ಯಗಳನ್ನ ಗೆಲ್ತಾನೆ ಹೋಗಬೇಕಾಗುತ್ತೆ. ನಮ್ಮ ಬುಲ್ಸ್ ವಿರುದ್ಧ ಪಟ್ನಾದು ಒಂದು ಪಂದ್ಯ ಇದೆ. ಆ ಒಂದು ಪಂದ್ಯ ಬಿಟ್ಟು ಪಟ್ನಾ ಎಲ್ಲ ಪಂದ್ಯಗಳನ್ನ ಗೆಲ್ಲಕ್ಕೆ ಟ್ರೈ ಮಾಡಬೇಕು. ಆಲ್ಮೋಸ್ಟ್ ಇನ್ನು 2 ಪಂದ್ಯ ಗೆದ್ರು ನಮ್ಗೆ 5ನೇ ಸ್ಥಾನ ಅಥವಾ 6ನೇ ಸ್ಥಾನ ಖಚಿತ. ಆದರೂ ಕೂಡ 4 ಪಂದ್ಯ ಗೆದ್ರು 3ನೇ ಸ್ಥಾನ ಅಥವಾ 4ನೇ ಸ್ಥಾನ ನಮ್ಮ ತಂಡಕ್ಕೆ ಖಚಿತವಾಗುತ್ತೆ. ಒಟ್ಟಿನಲ್ಲಿ ಆಲ್ಮೋಸ್ಟ್ ನಮ್ಮ ಗೋಳಿಗಳು ಪ್ಲೇ ಆಫ್ ಹೋಗ್ತಾರೆ. ಇನ್ ಕೇಸ್ ಬಾಟಮ್ ನಮ್ಗಿಂತ ಕೆಳಗಡೆ ಇರುವ ತಂಡಗಳು 5ನೇ ಸ್ಥಾನ, 6ನೇ ಸ್ಥಾನ, 7ನೇ ಸ್ಥಾನದಲ್ಲಿ ಇರುವ ತಂಡಗಳು ಎಲ್ಲ ಪಂದ್ಯಗಳನ್ನ ಗೆಲ್ತಾ ಹೋದರೆ ಅವಾಗ ನಮ್ಮ ತಂಡ ಏನಾದರೂ ಇನ್ ಕೇಸ್ 4 ಪಂದ್ಯವನ್ನು ಸೋತ್ರೆ ನಾವು ಪ್ಲೇ ಆಫ್ನಿಂದ ಆಚೆ ಬೀಳೋ ಸಾಧ್ಯತೆ ಇರುತ್ತೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.